ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಬರಲು ಯಾವುದು ಹೊಸ ರೂಲ್ಸ್, ಯಾವುದು ಕಡ್ಡಾಯವಾದ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತದೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ವಿವರವನ್ನು ಕೊಡಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ, ಹಾಗಾದರೆ ನಾವು ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ. ನೀವೇನಾದರೂ ರೈತರಾಗಿ ಈ ಸರ್ಕಾರವು ಘೋಷಣೆ ಮಾಡಿದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ನೀವು ಮೊನ್ನೆ ಫೆಬ್ರವರಿ 25ನೇ ತಾರೀಕಿನಂದು ನಮಗೆ ಒಂದು 2,000ವನ್ನು ಸರ್ಕಾರವು ಅಂದರೆ 19ನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿತ್ತು. ಅದು ಈಗ ಎಲ್ಲರ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಯಾವುದೇ ತೊಂದರೆ ಇಲ್ಲದೆ ಎಲ್ಲರಿಗೆ ಈ ಒಂದು ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ. ಆದರೆ ಸರ್ಕಾರವು ಈ 19ನೇ ಕಂತಿನಲ್ಲೇ ಒಂದು ರೂಲ್ಸನ್ನು ಹೊರಡಿಸಿತ್ತು. ಅದನ್ನು ಕೊನೆಯ ತನಕ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದರು. ಅದೇ ಕಿಸಾನ್ ಕಾರ್ಡ್ ಅಂದರೆ ಫಾರ್ಮರ್ ರಿಜಿಸ್ಟ್ರಿ. ಇದನ್ನು ಹೆಚ್ಚಿನವರು ಮಾಡಿದ್ದಾರೆ, ಇನ್ನೂ ಕೂಡ ಮಾಡಲಿಕ್ಕೆ ಬಾಕಿ ಇದ್ದಾರೆ. ಆದರೆ ಸರ್ಕಾರವು ಅನೌನ್ಸ್ ಮಾಡಿತ್ತು, ಈ ಒಂದು ಹಣವು ಬರಬೇಕಾದರೆ ಅಂದರೆ 19ನೇ ಕಂತಿನ ಹಣವು ಬರಬೇಕಾದರೆ ಕಡ್ಡಾಯವಾಗಿ ಫಾರ್ಮರ್ ರಿಜಿಸ್ಟ್ರಿಯನ್ನು ಕಂಪಲ್ಸರಿಯಾಗಿ ಮಾಡಿರಬೇಕೆಂದು. ಆದರೂ ಕೂಡ ಸರ್ಕಾರವು ಯಾರ್ಯಾರು ಮಾಡಿಲ್ಲ ಅಂಥವರಿಗೂ ಕೂಡ ಈ ಹಣವನ್ನು ಸೆಂಡ್ ಮಾಡಿದೆ. ಆದರೆ 20ನೇ ಕಂತಿಗೆ ಮಾತ್ರ ಸ್ಟ್ರಿಕ್ಟಾಗಿ ಈ ರೂಲ್ಸನ್ನು ಫಾಲೋ ಮಾಡಬೇಕಂತೆ. ಅಂದರೆ ಯಾರ್ಯಾರಿಗೆ ಈ ಒಂದು ಫಾರ್ಮರ್ ರಿಜಿಸ್ಟರ್ ಆಗಿಲ್ಲವೋ ಅಂಥವರಿಗೆ ಈ 20ನೇ ಕಂತಿನ ಹಣವು ಬರಲ್ಲವಂತೆ. ಮತ್ತು ಈ ಒಂದು 20ನೇ ಕಂತಿನ ಹಣವು ಬರಬೇಕಾದ್ರೆ ಬಾಕಿ 3 ಇದು ಮಾತ್ರವಲ್ಲ, ಟೋಟಲ್ 4 ರೂಲ್ಸನ್ನು ಫಾಲೋ ಮಾಡಬೇಕು. ಅಂದರೆ ಮೊದಲೇ ಇರುವ KYC ಮತ್ತು ಬ್ಯಾಂಕ್ ಸೀಡಿಂಗ್ ಮತ್ತು ಆಧಾರ್ ಸೀಡಿಂಗ್ ಇವು ಮೂರನ್ನು ಕಂಪಲ್ಸರಿಯಾಗಿ ಚೆಕ್ ಮಾಡೇ ಮಾಡ್ತಾರೆ. ಆದ್ದರಿಂದ 20ನೇ ಕಂತಿಗೆ ಆಗುವಾಗ ಎಲ್ಲರೂ ಫಾರ್ಮರ್ ರಿಜಿಸ್ಟ್ರಿ, KYC ಮತ್ತು ಬ್ಯಾಂಕ್ ಸೀಡಿಂಗ್, ಆಧಾರ್ ಸೀಡಿಂಗ್ ಈ 4ಅನ್ನು ಮಾಡಲೇಬೇಕು. ಮತ್ತು ಈ ಒಂದು ವರ್ಷಕ್ಕೆ ಕೊಡುವ 6,000ವನ್ನು ಈ 20ನೇ ಕಂತಿನಲ್ಲಿ ನಮಗೆ ಜಾಸ್ತಿ ಮಾಡುವ ಸಾಧ್ಯತೆ ಇದೆಯಂತೆ. ಅಂದರೆ ಅದನ್ನು ಡಬಲ್ ಮಾಡುವ ಸಾಧ್ಯತೆಗಳು ಕಾಣ್ತಾ ಇವೆ. ಆದ್ದರಿಂದ ಎಲ್ಲರೂ ಆದಷ್ಟು ಬೇಗನೆ ಈ ಫಾರ್ಮರ್ ರಿಜಿಸ್ಟ್ರಿಯನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಈ ಫಾರ್ಮರ್ ರಿಜಿಸ್ಟ್ರಿಯನ್ನು ಮಾಡಿಕೊಳ್ಳಲು ಅಂದರೆ ಕಿಸಾನ್ ಕಾರ್ಡನ್ನು ಮಾಡಲು ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋಗಿ ನೀವು ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸವೂ ಆಗುತ್ತದೆ. ಆದ್ದರಿಂದ ನಿಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿಯಾಗಿದ್ದರೆ ನೀವು ಹತ್ತಿರದ CSC ಸೆಂಟರ್ಗೆ ಹೋಗಿ ಈ ಒಂದು ಕಿಸಾನ್ ಕಾರ್ಡನ್ನು ನೀವು ಮಾಡಬಹುದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದಲೇ ಯಾವ ಥರ ಮಾಡುವುದು ಎಂಬುದರ ಬಗ್ಗೆ ಈ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಅದನ್ನು ಕೂಡ ಚೆಕ್ ಮಾಡಿ ಅದೇ ರೀತಿ ನಿಮಗೆ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದಲೇ ನೀವೊಂದು ಈ PM ಕಿಸಾನ್ ಸಮ್ಮಾನ್ ನಿಧಿಯ ಕಿಸಾನ್ ಕಾರ್ಡನ್ನು ನೀವು ರೆಡಿ ಮಾಡಬಹುದು. ಇದರಿಂದ ಮುಂದೆ ಅಂದರೆ ಲೈಫ್ ಲಾಂಗ್ ನಿಮಗೆ ಅಂತೂ ಕಂತಿನ ಹಣ ಬರಬೇಕಾದರೆ ಇದು ಕಡ್ಡಾಯವಾಗಿ ಬೇಕಾಗುತ್ತದೆ. ಮತ್ತು ಇನ್ನು ಕೂಡ ತುಂಬ ಉಪಯೋಗವು ಇದರಲ್ಲಿ ಇದೆ. ಅಂದರೆ ಯಾವುದೇ ಬ್ಯಾಂಕಿನ ಅಂದರೆ ಕಿಸಾನ್ ಕಾರ್ಡ್ನ ಲೋನ್ ಆಗಲಿ ಮತ್ತು ಇನ್ನಿತರ ಸರ್ಕಾರದ ಯಾವುದೇ ಸವಲತ್ತುಗಳು ಸರ್ಕಾರದಿಂದ ಮಂಜೂರಾಗುವ ಅನೇಕ ಈ ಒಂದು ಹಣಕಾಸಿನ ಇದಕ್ಕೆ ಬೇಕಾಗಿ ಎಲ್ಲದಕ್ಕೂ ಈ ಒಂದು ಕಾರ್ಡನ್ನು ನೀವು ಯೂಸ್ ಮಾಡ್ಬೋದು. ಅಂದರೆ ಬ್ಯಾಂಕ್ ಅಧಿಕಾರಿಗಳು ಮೊದಲು ಕೇಳೋದು ಈ ಕಿಸಾನ್ ಕಾರ್ಡನ್ನು. ಈ ಕಿಸಾನ್ ಕಾರ್ಡ್ ಹೊಂದಿದ್ದರೆ ಸಾಕು, ಅವರಿಗೆ ಎಲ್ಲವೂ ನಿಮ್ಮ ಎಲ್ಲ ಹಿಸ್ಟ್ರಿ ಅವರಿಗೆ ಅದನ್ನು ಸ್ಕ್ಯಾನ್ ಮಾಡುವಾಗ ಅವರ ಮುಂದೆ ಬರುತ್ತದೆ. ಇವರಿಗೆ ಎಷ್ಟು ಜಮೀನಿದೆ, ಅಂದರೆ ಇವರ ಸಿವಿಲ್ ಎಷ್ಟಿದೆ ಎಂಬುದರ ಬಗ್ಗೆ ಎಲ್ಲದಕ್ಕೂ ಈ ಒಂದು ಕಿಸಾನ್ ಕಾರ್ಡ್ ಉಪಯೋಗವಾಗುತ್ತದೆ. ಮತ್ತು ನೀವು ಅಲ್ಲಿ ಇಲ್ಲಿ ಬೇಕಾದ ಅಗತ್ಯವಿಲ್ಲ. ಅಂದರೆ ನೀವು ಅರ್ಹರಾಗಿದ್ದರೆ ನಿಮಗೆ ಖಂಡಿತ ಲೋನ್ ಕೂಡ ಪಾಸಾಗುತ್ತದೆ. ಎಲ್ಲದಕ್ಕೂ ಈ ಒಂದು ಕಿಸಾನ್ ಕಾರ್ಡ್ ತುಂಬ ಉಪಯುಕ್ತವಾದ ಒಂದು ಕಾರ್ಡ್ ಆಗಿದೆ. ಸರಿಯಾದ ಒಂದು ರೈತನಿಗೆ ಈ ಒಂದು ಸರ್ಕಾರದ ಸವಲತ್ತುಗಳನ್ನು ಒದಗಿಸಲುಕೋಸ್ಕರ ಈ ಒಂದು ಕಿಸಾನ್ ಕಾರ್ಡನ್ನು ಸರ್ಕಾರವು ರೆಡಿ ಮಾಡಿದೆ. ಅದನ್ನು 19ನೇ ಕಂತಿನಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿಲ್ಲ. ಆದರೆ 20ನೇ ಕಂತಿಗೆ ಕಡ್ಡಾಯವಾಗಿ ಈ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತದೆ.
ಈ ಒಂದು 19ನೇ ಕಂತಿನಲ್ಲಿ ಯಾರ್ಯಾರು ಕಿಸಾನ್ ಕಾರ್ಡನ್ನು ರೆಡಿ ಮಾಡಿದ್ದಾರೆ ಅಂಥವರಿಗೆ ಅಂದರೆ 17ನೇ ಕಂತಿನ 18ನೇ ಕಂತಿನ ಹಣ ಎಲ್ಲ ಬಂದಿರಲಿಲ್ಲ, ಅವರಿಗೆ ಕೂಡ ಈ ಒಂದು ಹಣವು ಕ್ರೆಡಿಟ್ ಆಗಿದೆಯಂತೆ. ಅದೊಂದು ತುಂಬ ಸಂತೋಷ ವಿಷಯವಾಗಿದೆ. ಅಂದರೆ ಈ ಒಂದು ಕಾರ್ಡನ್ನು ಮಾಡಿದ ಕೂಡಲೇ ಎಲ್ಲ ಡೀಟೇಲ್ಸ್ ಸರ್ಕಾರಕ್ಕೆ ಸಿಗುವುದರಿಂದ ಇವರು ಸರಿಯಾದ ರೈತರು ಎಂಬುದರ ಬಗ್ಗೆ ಸರ್ಕಾರಕ್ಕೆ ಮನದಟ್ಟಾಗುತ್ತದೆ. ಆದ್ದರಿಂದ ಮೊದಲು ಬರದ ಕಂತುಗಳೆಲ್ಲ ಈ ಒಂದು 19ನೇ ಕಂತಿನಲ್ಲಿ ಬಂದಿದೆಯಂತೆ ಹೆಚ್ಚಿನ ರೈತರಿಗೆ. ಇನ್ನೂ ಕೂಡ ಹೆಚ್ಚಿನವರಿಗೆ ಬರಲಿಲ್ಲ, ಅಂಥವರು ಈ ಕಿಸಾನ್ ಕಾರ್ಡನ್ನು ಮಾಡಿರಲ್ಲ. ಆದ್ದರಿಂದ ಆದಷ್ಟು ಬೇಗನೆ ಈ ಒಂದು ಕಾರ್ಡನ್ನು ಮಾಡಿ 20ನೇ ಕಂತಿಗೆ ಆಗುವಾಗ ನಾವೆಲ್ಲರೂ ಸಜ್ಜಾಗೋಣ, ರೆಡಿಯಾಗೋಣ. ಈ ಒಂದು 20ನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ನೋಡುವುದಾದರೆ ಇದರ ಟೈಮ್ ಬಂದು ಏಪ್ರಿಲ್ನಿಂದ ಜುಲೈವರೆಗೆ ಇರುತ್ತದೆ. ಆದರೆ ಸರ್ಕಾರವು ಇದುವರೆಗೆ ಯಾವೆಲ್ಲ ಕಂತುಗಳನ್ನು ಬಿಡುಗಡೆ ಮಾಡಿದೆ ಅದು ಎಲ್ಲವೂ ಕೂಡ ಒಂದು ತಿಂಗಳು ಮೊದಲೇ, ಅಂದರೆ ಈ 19ನೇ ಕಂತಿನ ಹಣವನ್ನೇ ನೀವು ನೋಡ್ಬೋದು. ಅಂದರೆ ಮಾರ್ಚ್ವರೆಗೆ ಟೈಮ್ ಇದೆ. ಆದರೆ ಫೆಬ್ರವರಿ 25ಕ್ಕೆ ಈ ಒಂದು ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿತ್ತು. ಅದೇ ರೀತಿ 20ನೇ ಕಂತನ್ನು ಕೂಡ ಒಂದು ತಿಂಗಳು ಮೊದಲೇ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ನಾವೊಂದು ಅಂದಾಜು ಜೂನ್ ತಿಂಗಳಲ್ಲಿ ಈ ಒಂದು ಹಣವು ಕ್ರೆಡಿಟ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಬಹುದು. ಅಂದರೆ ಅಧಿಕೃತವಾಗಿ ಯಾವುದೇ ವೆಬ್ಸೈಟಲ್ಲಾಗಲಿ ಯಾವುದೇ ಟ್ವಿಟ್ಟರಲ್ಲಾಗಲಿ ಸರ್ಕಾರವು ಇದು ಬಿಡುಗಡೆ ಮಾಡಿಲ್ಲ. ಈಗ ಕೂಡ 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ, ಅಂದರೆ ಹೆಚ್ಚಿನ ರೈತರಿಗೆ ಕೆಲವರಿಗೆ ಸಿಕ್ಕಿಲ್ಲಲ್ವ, ಅಂದರೆ 95% ಜನರಿಗೆ ಸಿಕ್ಕಿದೆ. ಇನ್ನು ಕೂಡ 5% ಜನರಿಗೆ ಬಾಕಿ ಇದೆ ಅಲ್ವಾ, ಅದನ್ನು ಸೆಂಡ್ ಮಾಡುವ ತವಕದಲ್ಲಿ ಸರ್ಕಾರವು ಇದೆ. ಆದ್ದರಿಂದ ಈ 20ನೇ ಕಂತಿನ ಬಗ್ಗೆ ಇನ್ನೂ ಕೂಡ ಸರ್ಕಾರವು ಚಿಂತಿಸಿಲ್ಲ. ಅಂದರೆ ಅದರ ಬಗ್ಗೆ ಇನ್ನೂ ಕೂಡ ಯಾವುದೇ ಅಪ್ಡೇಟನ್ನು ಸರ್ಕಾರವು ಕೊಟ್ಟಿಲ್ಲ. ನಮ್ಮೊಂದು ಅಂದಾಜು ಅಂದರೆ ಜೂನ್ ತಿಂಗಳಲ್ಲಿ ಈ ಹಣವು ನಿಮ್ಮ ಖಾತೆಗೆ ಬರುವ ಸಾಧ್ಯತೆ ಇದೆ. ಎಲ್ಲರೂ ನಮ್ಮ ಕೆಲಸವನ್ನು ನಾವು ಮಾಡಿ ರೆಡಿಯಾಗಿ ಇಟ್ಟುಕೊಳ್ಳೋಣ. ಅಂದರೆ ನಮ್ಮ ಐಡಿಯನ್ನು ಕ್ಲಿಯರಾಗಿ ಇಟ್ಟುಕೊಳ್ಳೋಣ. ಸರ್ಕಾರವು ನಿಗದಿತ ಸಮಯದಲ್ಲಿ ಈ ಒಂದು ಹಣವನ್ನು ಸೆಂಡ್ ಮಾಡುತ್ತದಲ್ವ. ಇದುವರೆಗೆ ಯಾವುದೇ ಹಣವನ್ನು ಹಿಡಿದಿಟ್ಟಿಲ್ಲ. ಯಾರ್ಯಾರು ಅರ್ಹರಿದ್ದಾರೆ ಅಂಥವರಿಗೆಲ್ಲರಿಗೂ ಸರ್ಕಾರವು ಈ ಹಣವನ್ನು ಬಿಡುಗಡೆ ಮಾಡಿದೆ. ಇನ್ನೂ ಕೂಡ ಯಾರ್ಯಾರು ಈ KYCಯನ್ನು ಮಾಡಿಲ್ಲ ಅಂಥವರು ಹೋಗಿ CSC ಸೆಂಟ್ರಿಗೆ ಹೋಗಿ ಅದನ್ನು ಮಾಡ್ಬೋದು. ಮತ್ತು ಬ್ಯಾಂಕ್ ಸೀಡಿಂಗನ್ನು ಕೂಡ ನೀವು ಮಾಡ್ಬೋದು. ಅಂದರೆ ಇಂಡಿಯನ್ ಪೋಸ್ಟಲ್ ಬ್ಯಾಂಕಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡುವುದರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ಅಂದರೆ ಇಮ್ಮಿಡಿಯೇಟಾಗಿ DBT ಮುಖಾಂತರ ಹಣವು ಸೆಂಡ್ ಆಗುವಾಗ ಇಮ್ಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಈ ಹಣವು ಬಂದು ಸೇರುತ್ತದೆ. ಆದ್ದರಿಂದ ಇಂಡಿಯನ್ ಪೋಸ್ಟಲ್ ಬ್ಯಾಂಕಲ್ಲೇ ನೀವು ಅಕೌಂಟನ್ನು ಓಪನ್ ಮಾಡೋದು ಒಳಿತು. ಆಗ ಬ್ಯಾಂಕ್ ಸೀಡಿಂಗ್ ಕೂಡ ಆಗುತ್ತದೆ. ಮತ್ತು ಆಧಾರ್ ಸೀಡಿಂಗ್ ಕೂಡ ಮಾಡಿ. ಮತ್ತು ಲ್ಯಾಂಡ್ ಸೀಡಿಂಗ್ ಮಾತ್ರ ನೀವು ಹತ್ತಿರದ ತಹಶೀಲ್ದಾರ್ ಆಫೀಸಿಗೆ ಹೋಗಿ ನೀವು ಮಾಡಬೇಕಾಗುತ್ತದೆ. ಅದು ಆನ್ಲೈನಲ್ಲಿ ಮಾಡುವ ಯಾವುದೇ ಒಂದು ಸವಲತ್ತನ್ನು ಇಲ್ಲಿವರೆಗೆ ಮಾಡಿಲ್ಲ. ಆದ್ದರಿಂದ ಅದು ಮಾತ್ರ ನೀವು ತಹಶೀಲ್ದಾರ್ನ ಆಫೀಸಿಗೆ ಹೋಗಿ ನೀವು ಮಾಡಬೇಕಾಗುತ್ತದೆ. ಆದಷ್ಟು ಬೇಗನೆ ಈ 20ನೇ ಕಂತಿನ ಹಣದ ದಿನಾಂಕವು ಬೇಗನೆ ಬರಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.